ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಟಾಣಿ ಮತ್ತು ಪನ್ನೀರ್ ಬಳಸ್ಬಿಟ್ಟು ಒಂದು ಸಿಂಪಲಾಗಿ ಈಸಿಯಾಗಿ ಮಾಡುವಂಥ ಗ್ರೇವಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ದಪ್ಪ ತಳದ್ದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಕರಗಲಿ, ಆಮೇಲಿಂದ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ತುಪ್ಪ ಇಲ್ಲ ಅಂತಂದರೆ ನೀವು ಬೆಣ್ಣೆನೂ ಉಪಯೋಗಿಸ್ಬೋದು. ನಾನಿವತ್ತು ತುಪ್ಪ ಉಪಯೋಗಿಸಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಕಲರ್ ಚೇಂಜ್ ಆದಮೇಲಿಂದ ಈರುಳ್ಳಿ ಹಾಕಬೇಕು. ಈರುಳ್ಳಿ ಏನು ಅಂತಂದರೆ ನಾನು ಒಂದು 2 ಸಣ್ಣ ಸೈಜ್ದು ಮೀಡಿಯಮ್ ಸೈಜ್ದು ಈರುಳ್ಳಿ ಇತ್ತು, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 2 ಹಿಡಿಯಷ್ಟು ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿಲ್ಲ ನಾನು ಈ ಗ್ರೇವಿಗೆ, ಒಣಮೆಣಸಿನ್ಕಾಯಿನ ಆಮೇಲೆ ನಾನು ಬಳಸ್ತೀನಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಫ್ರೈ ಮಾಡ್ಕೊಂಬಿಟ್ಟು ಅದಾದಮೇಲಿಂದ ಒಂದು 3-4 ಟೊಮ್ಯಾಟೊ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಒಳ್ಳೆ ಕೆಂಪಿಗೆ ರಸವತ್ತಾಗಿರೋವಂಥ ಟೊಮೆಟೊ ಸಿಕ್ಕಿದ್ರೆ ಆವಾಗ ಇದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ, ಒಳ್ಳೆ ಕಲರ್ ಬರುತ್ತೆ. ಮತ್ತು ತಿನ್ನೋದಕ್ಕೂ ಅಷ್ಟೇ ಟೊಮೆಟೊ ಬೇಸ್ ಗ್ರೇವಿ ಅಲ್ವಾ, ಚೆನ್ನಾಗಿ ರುಚಿಯಾಗಿರುತ್ತೆ. ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಹಾಗೆ ನೋಡಿ, ನಾನು ಆ ಕಡೆ ಬಟಾಣಿ ಬೇಯಿಟ್ಟಿದ್ದೀನಿ. 1 ಪಾವಷ್ಟು ಬಟಾಣಿನ ಆಚೆನೇ ಬೇಯಿಸ್ಕೊತಾ ಇದ್ದೀನಿ, ಸ್ವಲ್ಪ ಮಸಿ ಆಗೋವರೆಗೂ ಅದು ಬೇಯಲಿ. ಆಮೇಲೆ ನೋಡಿ, ರುಬ್ಬೋದಕ್ಕೆ ಒಂದು 4 ಸಣ್ಣ ಸೈಜ್ ಟೊಮೆಟೊ ಇತ್ತು, ಅದನ್ನು ಹಾಕ್ಕೊಂಬಿಟ್ಟು ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. 3 ಬ್ಯಾಡಗಿ 1 ಗುಂಟೂರು ಮೆಣಸಿನ್ಕಾಯಿ ಬಳಸ್ತಾಯಿದ್ದೀನಿ. ಜೊತೆಗೆ 1 ಇಂಚು ಚಕ್ಕೆ, 1 ಲವಂಗ, 1 ಏಲಕ್ಕಿ, ಇಷ್ಟನ್ನು ಹಾಕ್ಬಿಟ್ಟು ನಾವು ಸ್ವಲ್ಪ ಹುರ್ಗಡ್ಲೆ ಹಾಕಬೇಕು. 1 ಹಿಡಿಯಷ್ಟು ಹುರ್ಗಡ್ಲೆ, ಆಮೇಲೆ 1 ದೊಡ್ಡ ಸೈಜ್ದು ಈರುಳ್ಳಿ. ಇದಕ್ಕೆ ನಾನು ಕಾಯಿ ತುರಿ ಬಳಸಿಲ್ಲ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ. ನೀವು ಬೇಕು ಅಂತಂದರೆ ಕಾಯಿ ತುರಿ ಹಾಕ್ಬೋದು, ಚಟ್ನಿ ರುಬ್ದಂಗೆ ಆಗಬಾರ್ದು ಅಂತಂದ್ಬಿಟ್ಟು ನಾನಿವತ್ತು ಕಾಯಿ ತುರಿ ಬಳಸಿಲ್ಲ. ತುಂಬ ವೇರಿಯೇಷನ್ ಮಾಡಿದ್ರೆ ಟೇಸ್ಟು ತುಂಬ ಡಿಫರ್ ಆಗುತ್ತೆ. ಕೆಲವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಚೇಂಜ್ ಮಾಡಿ ನೀವು ಬೇರೆ ಥರ ಮಾಡಿದ್ರೆ ತುಂಬ ರುಚಿಯಾಗಿ ತುಂಬ ಚೆನ್ನಾಗಾಗುತ್ತೆ, ಡಿಫ್ರೆಂಟ್ ಆಗಿದೆ ಅಂತ ಅನಿಸುತ್ತೆ. ಆಮೇಲೆ ನೋಡಿ, ಬೇಯಿಸಿಟ್ಟಿದ್ವಲ್ಲ ಆ ಬಟಾಣಿನ ಇಲ್ಲಿಗೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಂಬರೋಕ್ಕೆ ತೊಗೊಂಡೋಗಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ನೋಡಿ, ರುಬ್ಬಿ ತಂದಿರೋವಂಥ ಮಿಶ್ರಣನ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ತೊಗೊಂಬರ್ಬೇಕು. ಅತಿ ನೀರು ಹಾಕ್ಕೊಂಡು ರುಬ್ಬೋ ಅವಶ್ಯಕತೆ ಇಲ್ಲ, ಯಾಕೆ ಅಂತಂದರೆ ನಾವು ಬಟಾಣಿಗೂ ಬೇಯೋಕ್ಕೆ ನೀರು ಹಾಕಿದ್ದೀವಲ್ವ, ಹಾಗಾಗಿ ತುಂಬ ನೀರಾಗಿ ಆಗೋದು ಬೇಡ. ನೋಡಿಕೊಂಡು ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಆ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಟೊಮೆಟೊ ಈರುಳ್ಳಿ ರುಬ್ಬಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಬೇಯೋವರೆಗೂ ನೀವು ಕುದಿಸ್ಕೋಬೇಕು. ಕುದ್ದ ಮೇಲಿಂದ ಉಪ್ಪು ಹಾಕ್ಕೊಳ್ಳಿ. 1.25 ಸ್ಪೂನಷ್ಟು ಉಪ್ಪು ಹಿಡಿಯುತ್ತೆ ಇದಕ್ಕೆ, 1.25 ತನಕನೂ ಹಾಕ್ಬೋದು. ನೋಡಿ, ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ತಿರ್ಗಾ ಕುದಿಯೋಕ್ಕೆ ಬಿಟ್ಬಿಡಿ. ಆ ಹುರ್ಗಡ್ಲೆ ಎಲ್ಲ ಹಾಕಿರ್ತೀವಲ್ವ ಅದು ಸ್ವಲ್ಪ ಥಿಕ್ನೆಸ್ ಕೊಡುತ್ತೆ. ಆಮೇಲೆ ನೋಡಿ, ನಾನು 400 ಗ್ರಾಮ್ಸಷ್ಟು ಪನ್ನೀರ್ ತೊಗೊಂಬಂದಿದ್ದೆ. ಆ ಪನ್ನೀರನ್ನ ನಾನಿಲ್ಲಿ ಕ್ಯೂಬ್ಸ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ನೀವು ಪನ್ನೀರನ್ನ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಸಾಟೆ ಮಾಡಿಬಿಟ್ಟು ಹಾಕ್ಬೋದು, ಅಂದರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಬೋದು. ನನಗೆ ಈ ಥರ ಹಾಕಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಪ್ಲೇನಾಗಿ ಹಾಗೆ ಬಳಸ್ತೀನಿ. ನೋಡಿ, ಸಖತ್ ಥಿಕ್ಕಾಗಿ ತುಂಬ ಚೆನ್ನಾಗಾಗಿದೆ ಗ್ರೇವಿ. ಇದನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ. ಎಲ್ಲ ಆದಮೇಲಿಂದ ಲಾಸ್ಟಲ್ಲಿ ಪನ್ನೀರ್ ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ರೆ ಆಮೇಲಿಂದ ಅದು ತುಂಬ ರುಚಿಯಾಗಿ ಅದು ಪನ್ನೀರ್ ಹೀರ್ಕೊಳುತ್ತೆ ಎಲ್ಲ ಉಪ್ಪು ಖಾರನ. ಮುಂಚೆನೇ ಪನ್ನೀರ್ ಹಾಕ್ಬಿಟ್ರೆ ಕೆಲವು ಸತಿ ಪನ್ನೀರು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ 1 ಸ್ಪೂನಷ್ಟು ಕಸೂರಿ ಮೇಥಿನ ಕೈಯಲ್ಲೇ ಕ್ರಷ್ ಮಾಡಿಬಿಟ್ಟು ಇಲ್ಲಿ ಸೇರಿಸ್ತಾ ಇದ್ದೀನಿ. ಆಮೇಲೆ ಕೊನೆಗೆ ಸರ್ವ್ ಮಾಡುವಾಗ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸರ್ವ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಹೆವಿ ಅಂತಲೂ ಅನಿಸಲ್ಲ. ನೀವು ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಅಂತ ನನಗೆ ತಿಳಿಸಿ.